ಬುದ್ಧಿ ಕಲಿಯದ ಡಿ ಫ್ಯಾನ್ಸ್, ಕಿಡಿಗೇಡಿಗಳ ಆಟ ಶುರು. ಮಾಫಿ ಸಾಕ್ಷಿಗೆ ಬಹಿರಂಗ ಬೆದರಿಕೆ, ಅಂಧ ಪ್ರೀತಿಯ ಭಕ್ತರು. ಪ್ರದೋಷ್ಗೆ ಜೀವ ಭಯ, ಜೈಲಲ್ಲೇ ಭಯ ಹುಟ್ಟಿಸಿದ್ಯಾರು? ದರ್ಶನ್ಗೆ ನಡುಕ, ನೆಟ್ಟಿಗರು ನಿಂತರು ಪ್ರದೋಷ್ ಬೆನ್ನಿಗೆ. ಅಪ್ರೂವರ್ಗೆ ಆಕ್ಷೇಪಣೆ, ಆದೇಶ ಪ್ರಶ್ನಿಸಿ ದರ್ಶನ್ ಹೊರಟಿದ್ದೆಲ್ಲಿಗೆ? ಇದು ರಾಜಯೋಗ್ ಪೇಂಟ್ಸ್ ಪ್ರೆಸೆನ್ಸ್ ಕರ್ನಾಟಕದ ನಂಬರ್ 1 ಫಿಲ್ಮಿ ಶೋ ಸಿನಿ ಅಡ್ಡಾ ಸ್ಪೆಷಲ್ ಕಹಿ ಸತ್ಯ. ದರ್ಶನ್ ಅಭಿಮಾನಿಗಳು ಬುದ್ಧಿ ಕಲಿಯುವಂತೆ ಕಾಣ್ತಿಲ್ಲ. ದರ್ಶನ್ ವಿರುದ್ಧವಾಗಿ ಯಾವುದೇ ಘಟನೆ ನಡೆದರೂ ಅದಕ್ಕೆ ಕಾರಣರಾದವರನ್ನ ಟಾರ್ಗೆಟ್ ಮಾಡೋದು, ನಿಂದಿಸೋದು, ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ದುರ್ವರ್ತನೆ ಪ್ರದರ್ಶನಕ್ಕೆ ಇಡುತ್ತಾರೆ. ಇದೀಗ ಆರೋಪಿ ಪ್ರದೋಷ್ ನ್ಯಾಯಾಲಯದ ಮುಂದೆ ಸತ್ಯ ಹೇಳಲು ಮುಂದಾಗಿದ್ದಾರೆ ಎನ್ನುವ ಸುದ್ದಿ ಹೊರಬರುತ್ತಿದ್ದಂತೆಯೇ ಮತ್ತೊಂದು ಯುದ್ಧ ಶುರುವಾಗಿದೆ. ಆ ಕಡೆ ದರ್ಶನ್ ಅದು ಕೋರ್ಟ್ನಲ್ಲಿ ಆಕ್ಷೇಪಣೆಗೆ ಒದ್ದಾಡ್ತಿದ್ರೆ, ಹೊರಗೆ ಅವರ ಫ್ಯಾನ್ಸ್ ಪ್ರದೋಷ್ ವಿರುದ್ಧ ನಿಂತಿದ್ದಾರೆ. ಹಾಗಾದ್ರೆ ಪ್ರಸ್ತುತವಾಗಿ ಅಪ್ರೂವರ್ ಆಗಲು ಒಪ್ಪಿರೋ ಪ್ರದೋಷ್ ಬಗ್ಗೆ ವಾದ ಪ್ರತಿವಾದಗಳೇನಾಯ್ತು? ಜೈಲಲ್ಲೇ ಪ್ರದೋಷ್ಗೆ ಜೀವ ಭಯ ಶುರುವಾಯ್ತಾ? ಆ ಬೆಚ್ಚಿ ಬೀಳಿಸೋ ಇನ್ಸೈಡ್ ಸ್ಟೋರಿ ಬರ್ತಿದೆ ನೋಡಿ. ಬುದ್ಧಿ ಕಲಿಯದ ಡಿ ಫ್ಯಾನ್ಸ್, ಕಿಡಿಗೇಡಿಗಳ ಆಟ ಶುರು. ಮಾಫಿ ಸಾಕ್ಷಿಗೆ ಬಹಿರಂಗ ಬೆದರಿಕೆ, ಅಂಧ ಪ್ರೀತಿಯ ಭಕ್ತರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಒಟ್ಟು 17 ಮಂದಿ ಆರೋಪಿಗಳಾಗಿ ಚಾರ್ಜ್ ಶೀಟ್ನಲ್ಲಿ ಹೆಸರು ಬಂದಿದೆ. ಪೊಲೀಸರು ಸಲ್ಲಿಸಿದ್ದ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ 97 ಮಂದಿಯ ಹೇಳಿಕೆಯನ್ನು ದಾಖಲಿಸಲಾಗಿದೆ. 27 ಹೇಳಿಕೆಗಳು ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಾಗಿದ್ವು. ಆರೋಪಿಗಳ ಪಟ್ಟಿಯಲ್ಲಿ ಪ್ರದೋಷ್ ಕೂಡ ಇದ್ದಾನೆ. ಹೀಗಾಗಿ ಈತ ಇದೇ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದ ವ್ಯಕ್ತಿ. ಇವತ್ತು ಇದೇ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪರ ಸಾಕ್ಷಿಯಾಗೋಕೆ ಮುಂದೆ ಬಂದಿದ್ದಾನೆ. ಇದೇ ಈ ಪ್ರಕರಣದ ಇತ್ತೀಚಿನ ದೊಡ್ಡ ಟ್ವಿಸ್ಟ್. ಆಗಸ್ಟ್ 6ನೇ ತಾರೀಕು ಪ್ರದೋಷ್ ನ್ಯಾಯಾಲಯದ ಮುಂದೆ ಮಾಫಿ ಸಾಕ್ಷಿಯಾಗೋಕೆ ಅರ್ಜಿ ಸಲ್ಲಿಸಿದ್ದ. ಬಳಿಕ ಆಗಸ್ಟ್ 10ನೇ ತಾರೀಕು 59ನೇ ಸೆಷನ್ಸ್ ಕೋರ್ಟ್ ನ್ಯಾಯಾಲಯವು ಈ ಹಂತದಲ್ಲಿ ಸಹ ಆರೋಪಿಗಳು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅಂದ್ರೆ ಪ್ರದೋಷ್ ಅರ್ಜಿ ಮುಂದಿನ ಕಾನೂನು ಪ್ರಕ್ರಿಯೆಗೆ ಸಾಗುವ ದಾರಿ ಮತ್ತಷ್ಟು ಸ್ಪಷ್ಟವಾಗಿದೆ. ಆದರೆ ದರ್ಶನ್ ಕಡೆಯಿಂದ ಪ್ರದೋಷ್ಗೆ ಎಷ್ಟು ಬೇಕೋ ಅಷ್ಟು ಶತಾಯಗತಾಯ ಪ್ರಯತ್ನಗಳು ನಡೀತಾ ಇದೆ. ದರ್ಶನ್ ಪರ ವಕೀಲ ಹಜ್ಮತ್ ಪಾಷಾ ಕನಿಷ್ಠ 8 ದಿನ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಇದರ ಪ್ರಕಾರ ಮಾನ್ಯ ನ್ಯಾಯಾಲಯವು ಆಗಸ್ಟ್ 18ರ ಬಳಿಕ ಹೇಳಿಕೆ ದಾಖಲು ಮಾಡುವಂತೆ ಆದೇಶಿಸಿದೆ. ಅಸಲಿಗೆ ಕೋರ್ಟ್ ವಿಚಾರಗಳ ನಡುವೆ ದರ್ಶನ್ ಫ್ಯಾನ್ಸ್ ಕೂಡ ಅಖಾಡಕ್ಕೆ ಇಳಿದು ದುರ್ವರ್ತನೆ ತೋರ ಹೊರಟಿದ್ದು ಮತ್ತೆ ದುಷ್ಟತನದ ಪರಮಾವಧಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರದೋಷ್ ಬಗ್ಗೆ ಭಾರಿ ಚರ್ಚೆ ಉಂಟಾಗಿದ್ದು, ದರ್ಶನ್ ಅಂಧ ಭಕ್ತರ ಬಳಗ ಪ್ರದೋಷ್ ಮಾಡಿದ್ದು ತಪ್ಪು ಅಂತ ವಾದಿಸೋಕೆ ಪ್ರಾರಂಭಿಸಿದೆ. ಈ ವಿಚಾರವಾಗಿ ಮಾರಿ ಕಣಿವೆ ರಹಸ್ಯ ಎಂಬ ಪೇಜ್ನಲ್ಲಿ ಬಿರುಸಿನ ಕಾಮೆಂಟ್ ಸುರಿಮಳೆಯಾಗ್ತಿದೆ. ಒಂದ್ ಕಡೆ ಪ್ರದೋಷ್ ಮಾಡಿದ ಕೆಲಸ ಸರಿಯೇ ಅಂತ ಇಷ್ಟಿನ ಯಾಕೆ ಮಾತಾಡ್ಲಿಲ್ಲ? ದರ್ಶನ್ ದುಡ್ಡಲ್ಲೇ ತಿಂದು ಮಜಾ ಮಾಡಿ ಈಗ ನಮಕರಾಮ್ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆದ್ರೆ ತಪ್ಪು ಮಾಡಿದವನು ತನ್ನ ತಪ್ಪನ್ನ ಒಪ್ಕೊಂಡು ಸತ್ಯ ಹೇಳೋಕೆ ಮುಂದಾದ್ರೆ ಅದನ್ನು ಸ್ವಾಗತಿಸಬೇಕು. ತಡವಾದ್ರೂ ಸತ್ಯ ಹೊರಗೆ ಬರಬೇಕು. ಒಬ್ಬ ಆರೋಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋ ಅವಕಾಶ ಇರಬಾರ್ದಾ ಅನ್ನುವ ಅಭಿಪ್ರಾಯ ಕೇಳಿಬಂದಿದೆ. ಹೀಗಾಗಿ ಆರೋಪಿ ಪ್ರದೋಷ್ ಸದ್ಯ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವ ಮುಖ್ಯ ಪಾತ್ರಧಾರಿ ಅನ್ನಬಹುದು. ಪ್ರದೋಷ್ಗೆ ಜೀವ ಭಯ, ಜೈಲಲ್ಲೇ ಭಯ ಹುಟ್ಟಿಸಿದ್ಯಾರು? ಪ್ರದೋಷ್ ಮೇಲೆ ದರ್ಶನ್ ಕೆಂಡ. ಆಗಸ್ಟ್ 18ರ ಬಳಿಕ ಬೀದಿಯಾಟ ಬಲ್ಲೋರ್ಯಾರು? ದರ್ಶನ್ ಜೊತೆ ಇನ್ನು 7 ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗಿತ್ತು. ಅವರೆಲ್ಲ ಕಳೆದ 1 ವರ್ಷದಿಂದ ಪರಪ್ಪನಗ್ರಹಾರ ಜೈಲಲ್ಲಿ ಒಟ್ಟಿಗೆ ಇದ್ರು. ಅದರಲ್ಲಿ ಈತ ಪ್ರದೋಷ್ ಕೂಡ ಒಬ್ಬ. ಇದೀಗ ಪ್ರದೋಷ್ ಅಪ್ರೂವರ್ ಆಗೋಕೆ ಅರ್ಜಿ ಸಲ್ಲಿಸ್ತಾ ಇದ್ದ ಹಾಗೆ ದರ್ಶನ್ಗೆ ನಡುಕ ಶುರುವಾಗಿತ್ತು. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗೋಕೆ ತೀರ್ಮಾನ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ದರ್ಶನ್ ಪರ ವಕೀಲ ಕೋರ್ಟ್ನಲ್ಲಿ 1 ವಾರ ಸಮಯ ಕೇಳಿದ್ದಾರೆ. ಆದ್ರೆ ಅಲ್ಲಿವರೆಗೂ ಪ್ರದೋಷ್ಗೆ ಜೈಲಲ್ಲೇ ಬೆದರಿಕೆ ಇದೆ ಅನ್ನೋ ವಿಚಾರವೂ ಪ್ರಸ್ತಾಪ ಆಗಿದೆ. ಅಂದ್ರೆ ದರ್ಶನ್ ಮತ್ತು ಪ್ರದೋಷ್ ಹಾಗೂ ಇತರೆ 5 ಆರೋಪಿಗಳು ಒಂದೇ ಸೆಲ್ನಲ್ಲಿ ಇರೋದ್ರಿಂದ ಪರಿಸ್ಥಿತಿ ಹೇಗಿರಲಿದೆ ಅನ್ನೋದೇ ಆಶ್ಚರ್ಯ. ಹೀಗಾಗಿ ನ್ಯಾಯಾಲಯ ಕೂಡ ಪ್ರದೋಷ್ಗೆ ಸೂಕ್ತ ಭದ್ರತೆ ಕೊಡೋದಕ್ಕೆ ಆದೇಶಿಸಿದೆ. ಜೊತೆಗೆ ವಿಚಾರಣೆಯಲ್ಲಿ ಪ್ರದೋಷ್ ಮಾತ್ರ ಉಳಿದ ಎಲ್ಲ ಆರೋಪಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗದೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡುವಂತೆ ಕೂಡ ಆದೇಶ ಕೊಟ್ಟಿದೆ. ಕಾರಣ ಪ್ರಾಸಿಕ್ಯೂಷನ್ ಪ್ರಕಾರ ಪ್ರದೋಷ್ಗೆ ಜೀವ ಬೆದರಿಕೆ ಇದೆ ಅನ್ನೋ ಮಹತ್ವದ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಯಿತು. ಅಂದಹಾಗೆ ಪ್ರದೋಷ್ಗೆ ಜೀವ ಬೆದರಿಕೆ ಇದೆ ಎಂದಾಗಲೇ ಅವರ ಸಾಕ್ಷಿ ಎಷ್ಟು ಮಹತ್ವದ್ದು ಅನ್ನೋ ವಿಚಾರ ಚರ್ಚೆ ಆಗ್ತಿದೆ. ಪ್ರದೋಷ್ ಹೇಳಿಕೆಯನ್ನು ತಕ್ಷಣ ದಾಖಲಿಸಬಾರದು ಅಂತ ದರ್ಶನ್ ಪರ ವಕೀಲ ಹಜ್ಮತ್ ಪಾಷಾ ಕೋರ್ಟ್ನಲ್ಲಿ ತಕರಾರು ವ್ಯಕ್ತಪಡಿಸಿರೋದೆ ದರ್ಶನ್ ಆತಂಕವನ್ನು ತೋರಿಸುತ್ತೆ. ಮಾಫಿ ಸಾಕ್ಷಿಯಾಗುವ ಪ್ರಕ್ರಿಯೆಯ ಬಗ್ಗೆ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಕೋರಿದ್ದಾರೆ. ಆದರೆ ಪ್ರದೋಷ್ ಪರ ವಕೀಲರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು
ಹೇಳಿಕೆ ದಾಖಲಿಸುವ ಪ್ರಕ್ರಿಯೆಯನ್ನ ವಿಳಂಬ ಮಾಡಬಾರದು ಅಂತ ವಾದಿಸಿದ್ದಾರೆ. ಇಲ್ಲಿ ಮತ್ತೊಂದು ಗಂಭೀರ ಆರೋಪ ಬಂದಿದೆ. ಈಗಾಗಲೇ ಆರೋಪಿಗಳು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ ಅನ್ನೋ ಆತಂಕದ ಜೊತೆಗೆ ಪ್ರದೋಷ್ ಮೇಲೂ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅನ್ನೋದು ಪ್ರಾಸಿಕ್ಯೂಷನ್ನ ವಾದ. ಅಸಲಿಗೆ ಇದೀಗ ಇಡೀ ಪ್ರಕರಣದ ಕೇಂದ್ರ ಬಿಂದುವಾಗಿ ಪ್ರದೋಷ್ ನಿಂತಿದ್ದಾರೆ. ಅತ್ತ ಉಳಿದ ಆರೋಪಿಗಳಿಗೆ ಢವಢವ ಶುರುವಾಗಿತ್ತು. ಪವಿತ್ರ ಗೌಡ ಕೂಡ ಆತಂಕದಲ್ಲೇ ಇರುವಂತಾಗಿದೆ. ಈ ನಡುವೆ ಈಗಾಗಲೇ ಬೇಲ್ನಲ್ಲೇ ಇರುವ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗೋಕೆ ಅರ್ಜಿ ಹಾಕಿರೋದು ಇನ್ನಷ್ಟು ಆತಂಕಕ್ಕೂ ಕಾರಣ. ಆದರೆ ಪ್ರದೋಷ್ ಅರ್ಜಿಯನ್ನ ನ್ಯಾಯಾಲಯ ಸ್ವೀಕರಿಸಿದೆ. ಅವರ ಹೇಳಿಕೆಗಳು ದಾಖಲಾಗಲಿದೆ. ಹೀಗಾಗಿ ಪ್ರದೋಷ್ಗೆ ಜೈಲಲ್ಲೇ ಭದ್ರತೆ ಮತ್ತು ಉಳಿದ ಆರೋಪಿಗಳಿಂದ ಪ್ರತ್ಯೇಕವಾಗಿ ಇರೋದಕ್ಕೆ ಅವಕಾಶ ಒದಗಿಸಲಾಗಿದೆ. ಈ ನಡುವೆ ದರ್ಶನ್ ಆಕ್ಷೇಪಣೆಗೆ ಭಾರಿ ಕಾನೂನು ಹೋರಾಟ ನಡೆಸ್ತಾ ಇದ್ದಾನೆ. ಇದೇ ತಿಂಗಳು 18ರವರೆಗೂ ಕಾಲಾವಕಾಶ ಇದೆ. ಹಾಗಂತ ಪ್ರದೋಷ್ ಹೇಳುವ ಪ್ರತಿಯೊಂದು ಮಾತು ತಕ್ಷಣ ಸತ್ಯ ಅಂತ ಕೋರ್ಟ್ ಒಪ್ಪಿಕೊಂಡಿದೆ ಅಂದಲ್ಲ. ಅರ್ಜಿಯನ್ನ ಪುರಸ್ಕರಿಸಿದೆ ಹೊರತು ಸಾಕ್ಷ್ಯನಲ್ಲ. ಪ್ರದೋಷ್ ಕೊಡುವ ಮಾಹಿತಿಯನ್ನ ಕಾನೂನು ಪ್ರಕ್ರಿಯೆ ಮೂಲಕ ಪರಿಶೀಲಿಸಲಾಗುತ್ತೆ. ಹೇಳಿಕೆಯ ವಿಶ್ವಾಸಾರ್ಹತೆ, ಅದರಲ್ಲಿರುವ ವಿವರಗಳು, ಇತರೆ ಸಾಕ್ಷಿಗಳ ಜೊತೆಗಿನ ಹೊಂದಾಣಿಕೆ ಎಲ್ಲವನ್ನ ನ್ಯಾಯಾಲಯ ಪರಿಗಣಿಸಬೇಕಾಗತ್ತೆ. ಆದರೆ ಪ್ರದೋಷ್ ಬಳಿ ಪ್ರಕರಣದ ಒಳಗಿನ ಮಾಹಿತಿ ಇದೆ ಎಂಬ ಕಾರಣಕ್ಕೆ ಆತನ ಹೇಳಿಕೆ ಮಹತ್ವ ಪಡೆಯುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಮೇಲೆ ಶವ ಸಾಗಾಟ, ಕೊಲೆ ಮುಚ್ಚಿ ಹಾಕೋಕೆ ಹಣ ವಹಿವಾಟು ಸಂಬಂಧ ಆರೋಪ ಇದೆ. ಇಡೀ ಪ್ರಕರಣವನ್ನ ಹೇಗ್ ಮುಚ್ಚಾಕ್ಬೇಕು ಅನ್ನೋ ಸಲಹೆ ಸೂಚನೆಗೆ ದರ್ಶನ್ ತಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿ ಬಳಿಕ ಪ್ರಕರಣದಲ್ಲಿ ಸಿಕ್ಕಾಕ್ಸಿದ್ದಾರೆ ಅನ್ನೋ ರೀತಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾನೆ. 11 ಪುಟಗಳ ಅರ್ಜಿಯಲ್ಲಿ ಸಾಕಷ್ಟು ವಿಚಾರಗಳ ಮುಖ್ಯ ಅಂಶ ಇದೆ. ಹೀಗಾಗಿ ಪ್ರದೋಷ್ ಕೊಡುವ ಕೆಲವು ಮಹತ್ವದ ಎವಿಡೆನ್ಸ್ ಡಿ ಗ್ಯಾಂಗ್ ಮೇಲೆ ಭಾರಿ ಕಾನೂನು ಪರಿಣಾಮ ಬೀರಬಹುದು. ಹೀಗಾಗಿ ಈ ಹಂತದಲ್ಲೇ ದರ್ಶನ್ ಪ್ರದೋಷ್ಗೆ ಬೆದರಿಕೆ ಹಾಕುವ ಪ್ರಯತ್ನ ಮಾಡ್ತಿದ್ದಾನೆ. ಹೀಗಾಗಿ ಪ್ರದೋಷ್ ಹೇಳಿಕೆ ಇಡೀ ಪ್ರಕರಣದ ಹೈಲೈಟ್. ಅಂದಹಾಗೆ ಕಾನೂನು ಹೋರಾಟಗಳು ಇಷ್ಟಾದ್ರೆ ಅಭಿಮಾನಿಗಳ ಹುಚ್ಚಾಟ ವಿಪರೀತ. ದರ್ಶನ್ ಅಂಧ ಭಕ್ತರ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಹಾವಳಿ ಜೋರಾಗಿದ್ದು, ಪ್ರದೋಷ್ಗೆ ಉಂಡ ಮನೆಗೆ ದ್ರೋಹ ಬಗೆದವ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಹೀಗಾಗಿ ಪ್ರದೋಷ್ ವಿರುದ್ಧ ಪರ ವಿರೋಧದ ಹೇಳಿಕೆಗಳು ಜೋರಾಗಿದೆ. ಪ್ರತಿಯೊಂದು ಹಂತದಲ್ಲೂ ಅಭಿಮಾನಿಗಳು ಕಾನೂನು ಕೊಂಡಿಯಲ್ಲಿ ಸಿಕ್ಕಾಕೊಳ್ಳುತ್ತಾ ಇದ್ರು, ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ. ಅತ್ತ ಇನ್ನೊಂದು ಮಹತ್ವದ ಬೆಳವಣಿಗೆ ಅನ್ನುವಂತೆ ಸಾಕ್ಷಿಗೆ ಬೆದರಿಕೆ ಹಾಕಿರೋ ಪ್ರಕರಣದಲ್ಲಿ ಉದ್ಯಮಿಗಳಿಬ್ಬರ ಹೆಸರು ಬಂದಿದೆ. ಪ್ರಭಾವಿ ಮಹಿಳೆಯ ಹೆಸರು ಕೂಡ ಕೇಳಿಬಂದಿದೆ. ಪುನೀತ್ ಮೊಬೈಲ್ ರಿಟ್ರೀವ್ ವೇಳೆ ಇನ್ನೂ ಅನೇಕ ಬೆದರಿಕೆ ವಿಚಾರಗಳು ಬಯಲಾಗ್ತಾ ಇದೆ. ಒಟ್ನಲ್ಲಿ ಇನ್ ಕೆಲವು ದಿನ ಕಳೆದ್ರೆ ಪರಪನಗ್ರಹಾರದಲ್ಲಿ ದರ್ಶನ್ 1 ವರ್ಷ ಪೂರೈಸಿ ದಾಖಲೆ ಮಾಡ್ತಾರೆ. ಮತ್ತೆ ಎಡವಿದ ಜಾಗದಲ್ಲಿ ಎಡುತ್ತಾ ಇರೋದು ಕಾನೂನು ಮುಂದೆ ಬಯಲಾದ್ರೆ ಜೈಲೇ ಫಿಕ್ಸ್ ಆಗಬಹುದು. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ದರ್ಶನ್ ಯತ್ನಿಸುತ್ತಿದ್ದಾರೆ. ಹೀಗಾಗಿ ಪ್ರದೋಷ್ ಅಪ್ರೂವರ್ ಆಗೋದನ್ನ ತಡೆಯಲು ಶತಾಯಗತಾಯ ಪ್ರಯತ್ನಗಳು ತೆರೆಮರೆಯಲ್ಲೇ ನಡೆಯುತ್ತದೆ. ಇನ್ನು ಆಗಸ್ಟ್ 18ರವರೆಗೂ ದರ್ಶನ್ಗೆ ಪ್ರಯತ್ನ ಮಾಡಲು ಅವಕಾಶ ಇದೆ. ಹಾಗಾದ್ರೆ ದರ್ಶನ್ ಮುಂದಿನ ಯೋಜನೆ ಏನು? ಯಾವ ರೀತಿ ಕಾನೂನು ಪ್ರಕ್ರಿಯೆ ಮಾಡಲು ಯೋಜನೆ ಹಾಕೊಂಡಿದ್ದಾರೆ? ಈ ಸ್ಪೆಷಲ್ ರಿಪೋರ್ಟ್ ಇಲ್ಲದೆ ನೋಡಿ. ಅಪ್ರೂವರ್ಗೆ ಆಕ್ಷೇಪಣೆ, ಆದೇಶ ಪ್ರಶ್ನಿಸಿ ದರ್ಶನ್ ಹೊರಟಿದ್ದೆಲ್ಲಿಗೆ? ಕಹಿ ಸತ್ಯ ಬಯಲಾಗುವ ಆತಂಕ, ಭಯ ಹುಟ್ಟಿಸಲು ಮುಂದಾದ್ರ ಜೈಲೊಳಗೆ? ದರ್ಶನ್ ಜೊತೆ ಪ್ರದೋಷ್ ಜೈಲಲ್ಲಿದ್ದುಕೊಂಡೇ ಗುನ್ನ ಕೊಟ್ಟ ಏಟಿಗೆ ದರ್ಶನ್ ಪತರಗುಟ್ಟಿ ಹೋಗುವಂತಾಗಿದೆ. ಕಾನೂನು ಹೋರಾಟಗಳು ಇನ್ನೂ ಬೆಟ್ಟದಷ್ಟಿದೆ. ಆದ್ರೆ ಈ ನಡುವೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ತರ ದರ್ಶನ್ ಪ್ರದೋಷ್ ಮೇಲೆ ಕಾನೂನು ಹೋರಾಟ ಪ್ರಾರಂಭಿಸಿದ್ದಾರೆ. ನ್ಯಾಯಾಲಯಕ್ಕೆ ಮನವಿ ಮಾಡಿದ ದರ್ಶನ್ ಪರ ವಕೀಲರ ವಾದವನ್ನ ಸೆಷನ್ಸ್ ಕೋರ್ಟ್ ತಿರಸ್ಕರಿಸಿತ್ತು. ಆದೇಶದ ಪ್ರಕಾರ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಮಾಡುವಂತಿಲ್ಲ. ಹೀಗಾಗಿ ಇದೀಗ ದರ್ಶನ್ ತ್ವರಿತವಾಗಿ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಲು ತಯಾರಿ ಮಾಡಿಕೊಂಡಿದ್ದಾರೆ. ಅಸಲಿಗೆ ದರ್ಶನ್ ಜೈಲುವಾಸದ ಸುದೀರ್ಘ 2 ವರ್ಷದ ಈ ಪ್ರಯಾಣದಲ್ಲಿ ಜೊತೆಗಿದ್ದ ಸ್ನೇಹಿತನೇ ಈಗ ಬೇರೆ ರೂಟ್ ಹಿಡಿದಿದ್ದಾನೆ. ದರ್ಶನ್ ಜೊತೆಯಲ್ಲೇ ಕೊಠಡಿಯಲ್ಲಿದ್ದ ಪ್ರದೋಷ್ಗೆ ಪಾಪ ಪ್ರಜ್ಞೆ ಕಾಡಿದ್ದೇ ರೋಚಕ. ಹೀಗಾಗಿ ಕೋರ್ಟ್ಗೆ 11 ಪುಟಗಳ ಅರ್ಜಿ ಸಲ್ಲಿಸಿ ಪ್ರಕರಣ ಸಂಬಂಧ ಭಾರಿ ಮಹತ್ವದ ವಿಚಾರಗಳನ್ನ ಪಾಯಿಂಟ್ ಔಟ್ ಮಾಡಿ ದಾಖಲಿಸಿದ್ದಾರೆ. ಪ್ರದೋಷ್ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸ್ವೀಕೃತವಾಗಿದೆ. ಈ ವಿಚಾರ ತಿಳಿಯುತ್ತಿದ್ದಂತೆ ದರ್ಶನ್ಗೆ ಭಾರಿ ನಡುಕ ಶುರುವಾಗಿದ್ದು ತ್ವರಿತವಾಗಿ ಪ್ರದೋಷ್ ಬಾಯಿಗೆ ಬೀಗ ಹಾಕುವ ಪ್ರಯತ್ನಗಳ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ. ಆದರೆ ಸೆಷನ್ಸ್ ಕೋರ್ಟ್ನಲ್ಲಿ ಹಿನ್ನಡೆಯಾಗಿರುವ ಪರಿಣಾಮ ಇದೀಗ ಹೈಕೋರ್ಟ್ ಅಂಗಳಕ್ಕೆ ಹೋಗಿ ಪ್ರದೋಷ್ಗೆ ಅಪ್ರೂವರ್ ಆಗೋದನ್ನ ತಡೆಯಲು ಪ್ರಯತ್ನ ಮಾಡುವ ದಾರಿಯಲ್ಲಿದ್ದಾರೆ ದರ್ಶನ್. ಅಂದಹಾಗೆ ಪ್ರದೋಷ್ ಮಾಫಿ ಸಾಕ್ಷಿ ವಿಚಾರಣೆಗೆ ಇನ್ನೂ 1 ವಾರ ಕಾಲ ಅವಕಾಶ ಇದೆ. 18ರವರೆಗೆ ಸಮಯಾವಕಾಶ ಇದೆ. ಆದ್ರೆ ಇಷ್ಟರಲ್ಲೇ ಪ್ರದೋಷ್ ಮನ ಬದಲಿಸುವ ಎಲ್ಲಾ ಪ್ರಯತ್ನವನ್ನ ದರ್ಶನ್ ಅಂಡ್ ಗ್ಯಾಂಗ್ ಸದಸ್ಯರು ಮಾಡಿರುವುದು ಬೆಳಕಿಗೆ ಬಂದಿದೆ. ಅದಕ್ಕೆ ಕಾರಣವೇ ಪ್ರದೋಷ್ ಪರ ವಕೀಲ ದಿವಾಕರ್ ನ್ಯಾಯಾಲಯಕ್ಕೆ
ಮನವಿ ಮಾಡಿಕೊಂಡು ಜೈಲಲ್ಲಿ ಪ್ರದೋಷ್ಗೆ ಜೀವ ಬೆದರಿಕೆ ಇದೆ ಅನ್ನೋದಾಗಿ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಜೈಲಲ್ಲೇ ಪ್ರದೋಷ್ಗೆ ಬಿಗಿ ಭದ್ರತೆ ಹಾಗೂ ಪ್ರತ್ಯೇಕ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಕಲ್ಪಿಸಿ ಆದೇಶ ನೀಡಿದ ಕೋರ್ಟ್ 18ರವರೆಗೆ ಜೈಲಲ್ಲೇ ಪ್ರದೋಷ್ ಮನವೊಲಿಸಬೇಕು ಎಂದು ದರ್ಶನ್ ಪ್ರಯತ್ನ ಪಟ್ಟಿದ್ರು. ಅದು ಕಷ್ಟ ಸಾಧ್ಯ ಅನ್ನೋದನ್ನ ತೋರಿಸಿಕೊಡುವ ವಿಚಾರ ಇದು. ಅಸಲಿಗೆ ಪ್ರದೋಷ್ ನುಡಿಯುವ ಮಾಫಿ ಸಾಕ್ಷಿ ರೇಣುಕಾಸ್ವಾಮಿ ಇಡೀ ಪ್ರಕರಣದ ಸುತ್ತುವ ಮಹತ್ವದ ಸಾಕ್ಷಿಯಾಗಬಹುದು. ಪ್ರಕರಣದ ಆರೋಪಿತ ವ್ಯಕ್ತಿ ನುಡಿಯುವ ಸಾಕ್ಷಿ ಕೋರ್ಟ್ನಲ್ಲಿ ಮಹತ್ವದ್ದಾಗಿದ್ರೂ ಕೋರ್ಟ್ ಪರಾಮರ್ಶಿಸಲಿದೆ. ಆದರೆ ಅದಕ್ಕೂ ಮುನ್ನ ತಡೆಯುವುದೇ ಪ್ರಮುಖ ಕೆಲಸ ಎನ್ನುವಂತೆ ಪ್ರದೋಷ್ ನಿರ್ಧಾರ ಬದಲಿಸಲು ದರ್ಶನ್ ಎಲ್ಲಾ ರೀತಿಯ ಪ್ರಯತ್ನ ಮಾಡಿರುವುದು ಪರೋಕ್ಷವಾಗಿ ತಿಳಿದು ಬಂದಿದೆ. ಪ್ರದೋಷ್ ಹೇಳಿಕೆಯ ಬಳಿಕ ವಿನಯ್ ಅರ್ಜಿಯನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕೋ ಬೇಡ್ವಾ ಅನ್ನೋದು ಪರಿಗಣನೆಗೆ ಬರಬಹುದು. ಅಂದಹಾಗೆ ದರ್ಶನ್ ಬೇಲ್ ರದ್ದಾಗಿ ಮತ್ತೆ ಜೈಲು ಸೇರಿ 1 ವರ್ಷ ಆಗಿದೆ. ಕಳೆದ ಆಗಸ್ಟ್ 14ರಂದು ಸುಪ್ರೀಂ ಕೋರ್ಟ್ನ ಆದೇಶದಂತೆ ದರ್ಶನ್ಗೆ ಹೈಕೋರ್ಟ್ ನೀಡಿದ್ದ ಜಾಮೀನು ಕ್ಯಾನ್ಸಲ್ ಆಗಿತ್ತು. ದರ್ಶನ್ ಸೇರಿದಂತೆ ಪ್ರದೋಷ್, ಪವಿತ್ರ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್ ಸೇರಿ 7 ಆರೋಪಿಗಳು ಅಂದಿನಿಂದ ಇಂದಿನವರೆಗೂ ಜೈಲಲ್ಲಿದ್ದಾರೆ. ಇದೀಗ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಕೋರಿದ್ದು ಉಳಿದ ಆರೋಪಿಗಳಿಗೆ ಕಂಟಕಪ್ರಾಯ. ಆಗಸ್ಟ್ 18ರ ಬಳಿಕ ಪ್ರದೋಷ್ ಹೇಳಿಕೆ ಏನಾಗಬಹುದು? ಪ್ರದೋಷ್ ತಡೆಯುವಲ್ಲಿ ದರ್ಶನ್ ಸಫಲರಾಗ್ತಾರಾ? ಎಲ್ಲವೂ ಸಿನಿಮಾಕ್ಕೂ ಮೀರಿದ ಕೌತುಕದ ಅಲ್ಪ ವಿರಾಮ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.